ಏನು ತಿನ್ನೋದು ಗುರು ಸದ್ಯ ಎಲ್ಲರ ಬಾಯಲ್ಲಿ ಬರುವಂಥ ಪ್ರಶ್ನೆ ಇದ್ದಾನೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಕಲಬೆರಕೆ ಅನ್ನೋದು ತಿನ್ನೋ ಆಹಾರ, ಕುಡಿಯುವ ನೀರು ಎಲ್ಲದರಲ್ಲೂ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಕಳಪೆ ಕಲಬೆರಕೆಯಿಂದ ಬೇಸತ್ತ ಜನ TV9 ಮುಂದೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಏನ್ ತಿನ್ನೋದು, ಏನ್ ಬಿಡೋದು, ಹೇಗ್ ಬದುಕೋದು, ಎಲ್ಲೆಲ್ಲೂ ಕಲಬೆರಕೆ, ಎಲ್ಲೆಲ್ಲೂ ಕಳಪೆ ಗುಣಮಟ್ಟದ ಆಹಾರದ ಕಾರುಬಾರು. ಜನ ಬೇಸತ್ತು ಹೋಗಿದ್ದಾರೆ. ಬಾಯಾರಿಕೆ ಅಂತ ಬಾಟಲ್ ನೀರು ಕುಡಿದ್ರೆ ಡೇಂಜರ್, ಬಾಯಿ ಚಪ್ಪರಿಸ್ಕೊಂಡು ಪನ್ನೀರ್ ಖೋವಾ ತಿಂದ್ರೆ ಹೊಟ್ಟೆ ಪಂಕ್ಚರ್, ಜೀವರಕ್ಷಕ ಔಷಧಿಗಳೂ ಕೂಡ ಸುರಕ್ಷಿತ ಅಲ್ಲ ಅಂತ ಸರ್ಕಾರದ ವರದಿಗಳೇ ಹೇಳ್ತಾ ಇವೆ. ಬಾಯಾರಿಕೆಗೆ ಕುಡಿಯೋ ನೀರು ಡೇಂಜರ್ ಡೇಂಜರ್. 296 ಸ್ಯಾಂಪಲ್ ಪೈಕಿ 95 ಕಂಪನಿಯ ನೀರು ಸುರಕ್ಷಿತವಲ್ಲ. ಎಸ್, ಇಂಥ ಒಂದು ಆಘಾತಕಾರಿ ಮಾಹಿತಿ ಹೊರಬಿದ್ದಿರೋದು ಸರ್ಕಾರವೇ ಮಾಡಿಸಿರುವ ಪರೀಕ್ಷೆಯಲ್ಲಿ. ಒಟ್ಟು 296 ಕಂಪನಿಗಳ ನೀರನ್ನ ಪರೀಕ್ಷೆ ಮಾಡಲಾಗಿತ್ತು. ಆ ಪೈಕಿ 72 ಕಂಪನಿಗಳು ಮಾತ್ರ ಸುರಕ್ಷಿತವಾಗಿದ್ರೆ ಬರೋಬ್ಬರಿ 95 ಕಂಪನಿಗಳ ನೀರು ಸುರಕ್ಷಿತವಲ್ಲ. 88 ಕಂಪನಿಗಳ ನೀರಂತೂ ಕಳಪೆಯದ್ದು. 46 ಕಂಪನಿಗಳ ನೀರಿನ ಪರೀಕ್ಷೆ ಬರೋದು ಇನ್ನೂ ಬಾಕಿ ಇದೆ. ಮಿನರಲ್ ವಾಟರ್ ಬಾಟಲ್ಗಳಲ್ಲಿ ಬ್ಯಾಕ್ಟೀರಿಯಾ ಪತ್ತೆ ವಿಚಾರ ಬಹಿರಂಗವಾದ ಬೆನ್ನಲ್ಲೇ ಗ್ರಾಹಕರು ಹೌಹಾರಿದ್ದಾರೆ. TV9 ಜೊತೆ ಮಾತನಾಡಿದ ಗ್ರಾಹಕರು ಮನೆಯಿಂದ ಹೊರಗಿದ್ದ ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಮಿನರಲ್ ವಾಟರ್ ಕುಡಿಬೇಕು, ಇದಕ್ಕೆಲ್ಲ ಸರ್ಕಾರದ ಮಟ್ಟದಲ್ಲೇ ಕಡಿವಾಣ ಬೀಳಬೇಕು ಅಂದಿದ್ದಾರೆ. ಅಂತ ಬಾವಿ ನೀರು ಕುಡದೆ ಇವತ್ತು ಕಾಯಿಲೆ ಎತ್ಕೊಂಡು ಜನ ಸಾಯ್ತಾ ಇದ್ದಾರೆ. ಇನ್ನು ಈ ಥರ ಪ್ಲಾಸ್ಟಿಕ್ ಬಾಟ್ಲಲ್ಲಿರೋವಂಥದ್ದು ಎಲ್ಲ ರಿಯಾಕ್ಷನ್ ಆಗಿರುತ್ತೆ. ಕ್ಯಾನ್ಸರ್ಗೆ ಮುಖ್ಯ ಕಾರಣ ನೀರು, ಅದು ಈ ಪ್ಲಾಸ್ಟಿಕ್ ಬಾಟ್ಲ ನೀರು. ಇದನ್ನು ಸಂಪೂರ್ಣ ಬ್ಯಾನ್ ಮಾಡೋರೇ ಒಳ್ಳೆಯದಾಗುತ್ತೆ. ಮತ್ತು ನೀರೇ ಕೊಡಬೇಕು ಅಂತಂದರೆ ಬಾಟ್ಲುಗಳಲ್ಲಿ ಕೊಟ್ಟರೆ, ನಮ್ಮ ತಿರುಪತಿನಲ್ಲಿ ಮಾಡಿದ್ದಾರೆ ಬಾಟ್ಲುಗಳು, 50 ರೂಪಾಯಿ ಕೊಟ್ಟರೆ 20 ರೂಪಾಯಿ ವಾಪಸ್ ಬಾಟ್ಲುಗಳನ್ನ ಕೊಟ್ಟರೆ ದುಡ್ಡು ಕೊಡ್ತಾರೆ ವಾಪಸ್. ಇಲ್ಲ ಬೇಕಾದ್ರೆ ನೀರು ಬೇಕಾ ತಗೋಬೋದು. ಈ ಥರದೊಂದು ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ. ಈಗ ಫಾರಿನ್ ಕಂಟ್ರೀಸಲ್ಲಿ ಯಾಕೆ ಆಗೋದಿಲ್ಲ? ಫಾರಿನ್ ಕಂಟ್ರೀಸಲ್ಲಿ ಅದು ಮಾಡೋದೇ ಇಲ್ಲ. ಯಾಕಂದರೆ ಅವರಿಗೆ ಗೊತ್ತುಂಟು ಎಲ್ಲಿ ಹಿಡಿಬೇಕು ಅಂತ. ಇಲ್ಲಿ ಲೂಪೋಲ್ಸ್ ಬೇಕಾದಷ್ಟುಂಟು. ಹಾಗಾಗಿ ಅವರು ಮಾಡ್ತಾ ಇರ್ತಾರೆ, ಇವರು ಸುಮ್ಮನೆ ಹಿಡಿದಾಗೆ ಮಾಡ್ತಾರೆ ಮತ್ತು ಬಿಡ್ತಾರೆ. ಮತ್ತು ಅದು ಆಲ್ ಇಂಡಿಯಾ ಲೆವೆಲ್ ಬರಬೇಕು. ಈಗ ನಾವು ಈ ಪ್ಲಾಸ್ಟಿಕ್ ಬಾಟಲ್ ವಾಟರ್ಗಳೆಲ್ಲ ಬಂದಾದಮೇಲೆ ನಮಗೆ ಗೊತ್ತಾಗ್ತಾ ಇದೆ ಮೊದಲಿನ ನೀರಿಗೂ ಈಗಿನ ನೀರಿಗೂ ಎಷ್ಟು ವ್ಯತ್ಯಾಸ ಇದೆ. ಈ ಥರ ಪ್ಲಾಸ್ಟಿಕ್ ಬಾಟಲ್ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ನಾವು ಅಪ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರನ್ನು ಕುಡಿತಕ್ಕಂಥ ದೇಶದಲ್ಲಿ ಭಾರತ ಫಸ್ಟ್ ಪ್ಲೇಸಲ್ಲಿದೆ. ಕಲಬೆರಕೆ ರಾಕ್ಷಸನ ಅಟ್ಟಹಾಸ ಇಷ್ಟಕ್ಕೆ ನಿಂತಿಲ್ಲ. ಒಳ್ಳೆ ಟೇಸ್ಟ್ ಇದೆ ಅಂತ ಬಾಯಿ ಚಪ್ಪರಿಸ್ಕೊಂಡು ತಿನ್ನುವ ಖೋವಾ, ಪನ್ನೀರ್ ಸುರಕ್ಷಿತ ಅಲ್ಲ ಎನ್ನುವ ವರದಿ ಹೊರಬಿದ್ದಿದೆ. 43 ಖೋವಾ ಸ್ಯಾಂಪಲ್ಸ್ ಪೈಕಿ 3 ಮಾದರಿ ಅಸುರಕ್ಷಿತ ಅಂತ ಬಂದಿದ್ರೆ 37 ಸ್ಯಾಂಪಲ್ಗಳ ವರದಿ ಬರೋದು ಇನ್ನೂ ಬಾಕಿ ಇದೆ. ಅಲ್ಲದೆ 231 ಮಾದರಿಗಳ ಪನ್ನೀರ್ ಸ್ಯಾಂಪಲ್ ಪೈಕಿ 2 ಮಾದರಿ ಅಸುರಕ್ಷಿತ ಅಂತ ವರದಿ ಹೊರಬಿದ್ದಿದೆ. ಎಲ್ಲದರಲ್ಲೂ ಕಲಬೆರಕೆ ಅಂತ ಇದ್ರೆ ತಿನ್ನೋದಾದ್ರೂ ಹೇಗೆ? ಒಂದು ಯಾವುದಾದ್ರೂ ಸರ್ಟನ್ ಹೇಳಿ, ಈ ಥರದ್ದು ಇದು ನೀವು ತಿನ್ನಿ ಅಂತ ಅವ್ರು ಸರ್ಟಿಫಿಕೇಟ್ ಕೊಟ್ಟು ನಮ್ಗೆ ಹೇಳಿ, ನಾವು ಅದನ್ನೇ ತಗೊಳ್ತೀವಿ. ಈಗ ನಾನು ಬೆಳಿಗ್ಗೆ ಪನ್ನೀರ್ ಮಾಡಿದೆ, ತಿನ್ನೋವಾಗ ಮನ್ಸಲ್ಲಿ ನಂಗೆ ಅದೇ ಅನ್ನಿಸ್ತಾ ಇತ್ತು, ಈಗ ಹೊಟ್ಟೆಗೆ ವಿಷ ಹೋಗಿದೆ ಅಂದ್ಬಿಟ್ಟು. ಅದು ಮಾತ್ರ ಮಕ್ಳಿಗೆ ಕೊಡಬಾರ್ದು ಸರ್. ಮಕ್ಳಿಗೆ ತುಂಬ ಹಾನಿಕರ ಆಗಿದೆ. ಅದು ತುಂಬ ಇವಾಗ ಇಷ್ಟಪಡೋದು ತಿಂತಾನೆ ಇರ್ತಾರೆ. ಅದು ಎಷ್ಟು ಅವಾಯ್ಡ್ ಮಾಡಿದ್ರು ಆಗ್ತಾ ಇಲ್ಲ. ಅದು ಸ್ವಲ್ಪ ಬ್ಯಾನ್ ಮಾಡಬೇಕು. ತಿನ್ನಬೇಕು ಅನಿಸುತ್ತೆ, ಬಟ್ ಅಷ್ಟೇ ಭಯನೂ ಇದೆ. ಫಸ್ಟ್ ಆರೋಗ್ಯ ಇಲಾಖೆಯವರು ಇದ್ರ ಬಗ್ಗೆ ಬಂದು ನೋಡಿ ಯಾವ ರೀತಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ವೆರಿಫೈ ಮಾಡಿ ಅವರಿಗೆ ಇದು ಕೊಡೋದು, ಲೈಸೆನ್ಸ್ ಕೊಡೋದು ಅದೆಲ್ಲ ಮಾಡಬೇಕು. ಲೈಸೆನ್ಸ್ ಮೊದಲೇ ಕೊಟ್ಬಿಟ್ಟು ಆಮೇಲೆ ಅವ್ರ ಮೇಲೆ ದೂರೋದು ಆ ಥರ ಮಾಡೋದು ತಪ್ಪಲ್ವಾ? ನೂರ 15 ಬಟಾಣಿ ಮಾದರಿ ಪೈಕಿ 69 ಮಾದರಿಗಳು ಅಸುರಕ್ಷಿತ ಎನ್ನುವ ಆಘಾತಕಾರಿ ಅಂಶ ಹೊರಬಿದ್ದಿದೆ. ಹೀಗಾಗಿ ಯಾವುದನ್ನು ತಿನ್ನಬೇಕು ಎನ್ನುವುದೇ ತಿಳಿತಿಲ್ಲ ಅಂತ ಗ್ರಾಹಕರು ಗೊಂದಲಕ್ಕೊಳಗಾಗಿದ್ದಾರೆ.
ಇನ್ನು ಸಣ್ಣ ಮಕ್ಕಳಲ್ಲೂ ಹೃದಯಾಘಾತ ಆಗೋದಕ್ಕೆ ಈ ಕಲಬೆರಕೆ ಆಹಾರವೇ ಕಾರಣ ಅಂತ ಜನ ಆತಂಕ ಹೊರಹಾಕಿದ್ದಾರೆ. ವಿಷಕಾರಿ ಅಂಶ ಇದೆ ಅಂತ ಹೇಳಿದಾಗ ನಾವು ಜನಸಾಮಾನ್ಯರು ಏನು ಬಳಸಬೇಕು, ಏನು ತಿನ್ನಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಾಂಸಾಹಾರಿಗಳು ಮಾಂಸ ತಿಂದರೆ, ಶಾಕಾಹಾರಿಗಳು ಪನ್ನೀರನ್ನ ಸೇವಿಸ್ತಾರೆ. ಪನ್ನೀರಲ್ಲಿನೇ ವಿಷಕಾರಿ ಅಂಶ ಇದೆ ಅಂತ ಹೇಳಿದ್ರೆ ಅವ್ರು ಇನ್ನು ಯಾವ ವಸ್ತುಗಳ ಮೇಲೆ ಹೋಗಬೇಕು? ಮೊದಲೇ ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆಗ್ತಾಯಿದೆ ಪ್ಲಾಸ್ಟಿಕ್ಕಿಂದ. ಏನು ಬೆಳೆದ್ರೂ ಆ ಬೆಳೆಗಳಲ್ಲಿ ಒಂದು ಪೌಷ್ಟಿಕ ಅಂಶ ಸಿಗ್ತಾ ಇಲ್ಲ. ನೈಸರ್ಗಿಕವಾಗಿಯೂ ರೆಡಿ ಮಾಡ್ತಾ ಇಲ್ಲ, ಯಾವುದೋ ಒಂದು ಕೆಮಿಕಲ್ ಬಳಕೆ ಮಾಡಿ ಪನ್ನೀರನ್ನು ಕೃತಕವಾಗಿ ರೆಡಿ ಮಾಡ್ತಾ ಇದ್ದಾರೆ. ಆ ಕೃತಕ ಪನ್ನೀರನ್ನು ಈ ಸರ್ಕಾರ, ಆರೋಗ್ಯ ಅಧಿಕಾರಿ ಅದನ್ನು ಕಂಡು ಹಿಡಿದು ಎಲ್ಲೆಲ್ಲಿ ಅದನ್ನು ರೆಡಿ ಮಾಡ್ತಾರೆ ಅದನ್ನು ಬ್ಯಾನ್ ಮಾಡಿದರೆ ಜನರ ಒಂದು ಆರೋಗ್ಯ ಮಟ್ಟ ಸುಧಾರಿಸ್ಬೋದು. ವಿಟಮಿನ್ B12 ಕೊರತೆ ಅನ್ನೋದು ಏನು ಮನಸ್ಸೊಳಗದ ಅದನ್ನು ನೈಸರ್ಗಿಕವಾಗಿ ಹಾಲಿನಿಂದ ತಯಾರಾದಂಥ ಪನ್ನೀರನ್ನು ಪಡೆದು ಅದನ್ನು ಕೊರತೆಯನ್ನು ನಾವು ಕಡಿಮೆ ಮಾಡ್ಕೋಬೋದು. ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. 5 ವರ್ಷದ ಮಕ್ಕಳೇ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ನಿಮ್ಮ TV ಚಾನಲ್ಗಳಲ್ಲೇ ನೀವು ತೋರಿಸ್ತಾ ಇದ್ದೀರಾ ಹೇಗೆ ಅಂತ. ಆಮೇಲೆ ಯಾರು ನೋಡು ಸೊಂಟ ನೋವು, ಕೈ ನೋವು, ಮೈ ನೋವು, ಏನಾರೋ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಅವರಿಗೆ ಇದ್ದೇ ಇರುತ್ತೆ. ಇದಕ್ಕೆಲ್ಲ ಕಾರಣ ಈ ಫುಡ್ಡಿನ ಕಲಬೆರಕೆ ಕಾರಣವೇ. ಜೀವರಕ್ಷಕ ಅಂತ ಕರೆಯಲ್ಪಡುವ ಔಷಧಿಗಳು ಕೂಡ ಸುರಕ್ಷಿತ ಅಲ್ಲ ಎನ್ನುವ ರಿಪೋರ್ಟ್ ಬಂದಿದೆ. ಸ್ಯಾಂಪಲ್ಗೆ ಕಳಿಸಲಾಗಿದ್ದ ಔಷಧಿಗಳ ಪೈಕಿ 41 ಔಷಧಿಗಳು ಅಸುರಕ್ಷಿತವಾಗಿದ್ದರೆ, ನಿರ್ಜಲೀಕರಣಕ್ಕೆ ನೀಡಲಾಗುವ ರಿಂಗಲ್ ಲ್ಯಾಕ್ಟೇಟ್ ವರದಿಯಲ್ಲಿ 113 ಕಳಪೆ ಅಂತ ಬಂದಿದೆ. ಹೀಗೆ ಒಂದಾದ ಮೇಲೊಂದರಂತೆ ದಿನನಿತ್ಯ ಬಳಸುವ ಆಹಾರ ಕಲಬೆರಕೆಯ ಕರಾಳ ಕೂಪಕ್ಕೆ ಬೀಳ್ತಾ ಇದೆ. ಕುಡಿಯೋ ನೀರೂ ಸುರಕ್ಷಿತ ಅಲ್ಲ ಎನ್ನುವ ರಿಪೋರ್ಟ್ ಜನರನ್ನ ಬೆಚ್ಚಿ ಬೀಳಿಸಿದೆ. ಬ್ಯೂರೋ ರಿಪೋರ್ಟ್, TV9.